ಮಿತ್ರರೇ ನಮಸ್ಕಾರ. ಮಿತ್ರರೇ, ನಾನಿವತ್ತು ನಿಮಗೆ ಹೇಳೋದಕ್ಕೆ ಹೊರಟಿರುವಂಥ ವಿಚಾರ ಇದೆಯಲ್ಲ, ಇದು ಈ ದೇಶದಲ್ಲಿ ಭಾರೀ ಪ್ರಾಮುಖ್ಯತೆಯನ್ನು ಪಡೆದಂಥ ವಿಚಾರ. ಎಷ್ಟರ ಮಟ್ಟಿಗೆ ಕೇಳಿದ್ರೆ, ಭಾರತದಲ್ಲಿ ಯಶಸ್ಸಿನ ಉತ್ತುಂಗದಲ್ಲಿದ್ದಂಥ ಭಾರತದ ಪ್ರತಿಷ್ಠಿತ ಸಂಸ್ಥೆಯೊಂದಕ್ಕೆ ಈಗ ಕಾರ್ಮೋಡ ಕವಿದಿದೆ. ಯಾವ ಮಟ್ಟಿಗೆ ಕೇಳಿದ್ರೆ, ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ಇದರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾರೆ. ಖುದ್ದು ಭದ್ರತಾ ಸಲಹೆಗಾರರನ್ನೇ ಪ್ರಧಾನಿ ನರೇಂದ್ರ ಮೋದಿ ಅವರು ಆ ಸಂಸ್ಥೆಗೆ ಕಳುಹಿಸಿ ಅಲ್ಲಿ ಪರಿಶೀಲನೆಯನ್ನು ಮಾಡಿಸಿದ್ದಾರೆ. ನಾನು ಯಾವುದರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ನಿಮಗೊಂದು ಸಣ್ಣ ಸುಳಿವು ಸಿಕ್ಕಿರಬಹುದು. ನಾನು ಇಷ್ಟೆಲ್ಲ ಪೀಠಿಕೆ ಹಾಕಿರೋದು ಇಸ್ರೋ ಬಗ್ಗೆ. ಇಸ್ರೋ ನಿಮಗೆಲ್ಲ ಗೊತ್ತೇ ಇದೆ. ಅದನ್ನು ನಾವೆಲ್ಲರೂ ಕೂಡ ಈ ದೇಶದ ಹೆಮ್ಮೆ ಅಂತ ಭಾವಿಸ್ತೀವಿ. ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದ್ರೆ, ಭಾರತದ ಪಾಲಿಗೆ ಚಿನ್ನದ ಮೊಟ್ಟೆಯನ್ನ ಇಡುವಂತಹ ಕೋಳಿ ಅದು. ಇಸ್ರೋ ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ಆಗುತ್ತೆ ಎನ್ನುವಂತಹ ಭಾವನೆ ಇಡೀ ವಿಶ್ವಕ್ಕಿತ್ತು, ಕೇವಲ ಭಾರತಕ್ಕೆ ಮಾತ್ರ ಅಲ್ಲ. ಆದ್ರೆ ದಿಢೀರಂತ ಕಳೆದ 12 ತಿಂಗಳಿನಲ್ಲಿ ಇಸ್ರೋ ಮುಟ್ಟಿದ್ದೆಲ್ಲವೂ ಕೂಡ ಕಬ್ಬಿಣ ಆಗ್ತಾ ಇದೆ. ಯಶಸ್ಸು ಪಾತಾಳಕ್ಕೆ ಕುಸಿದಿದೆ. ಇಸ್ರೋದ ನಂಬಿಕಸ್ಥ ರಾಕೆಟ್ಗಳು ಕೈ ಕೊಡೋದಕ್ಕೆ ಶುರು ಮಾಡಿದವೆ. ಹೀಗಾಗಿ ದೇಶಕ್ಕೊಂದು ಅನುಮಾನ ಸೃಷ್ಟಿಯಾಗಿದೆ. ಇದರ ಹಿಂದೆ ವಿದೇಶಿ ಶಕ್ತಿಗಳ ಕೈವಾಡ ಇದೆಯಾ? ಭಾರತದ ಯಶಸ್ಸಿಗೆ ಬ್ರೇಕ್ ಹಾಕೋದಕ್ಕೆ ಯಾರಾದರೂ ಪ್ರಯತ್ನ ಮಾಡ್ತಾ ಇದ್ದಾರಾ? ಈ ಅನುಮಾನ ಸೃಷ್ಟಿಯಾಗಿದೆ. ಹೀಗಾಗಿ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಈ ಬಗ್ಗೆ ತೀರಾ ತಲೆ ಕೆಡಿಸಿಕೊಂಡು ಭಾರತದ ಭದ್ರತಾ ಸಲಹೆಗಾರ ಅಜಿತ್ ದೋವಾಲ್ರನ್ನ ಸೀಕ್ರೆಟ್ ಆಗಿ ಇಸ್ರೋದ ಕಚೇರಿಗೆ ಕಳುಹಿಸಿಕೊಟ್ಟಿದ್ರು. ಸದ್ಯ ಇದು ದೇಶ ಮಟ್ಟದಲ್ಲಿ ಭಾರಿ ಸದ್ದು ಮಾಡ್ತಾ ಇರುವಂತಹ ವಿಚಾರ. ಹಾಗಾದರೆ ಮಿತ್ರರೇ, ಇಸ್ರೋಗೆ ಏನಾಯಿತು? ಯಾವ್ಯಾವ ಮಿಷನ್ ಫೇಲ್ಯೂರ್ ಆಯಿತು? ಯಾಕೋಸ್ಕರವಾಗಿ ಫೇಲ್ಯೂರ್ ಆಯಿತು? ಇದಕ್ಕೆ ಕಾರಣ ಏನು? ವಿದೇಶಿ ಶಕ್ತಿಗಳ ಕೈವಾಡ ಇರೋದು ನಿಜಾನಾ? ಇದೆಲ್ಲದರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇಸ್ರೋದ ಮಂಗಳಯಾನ ಯಶಸ್ವಿಯಾಗಿದೆ, ಚಂದ್ರಯಾನ ಯಶಸ್ವಿಯಾಗಿದೆ. ಆದಷ್ಟು ಶೀಘ್ರದಲ್ಲಿ ಮಾನವ ಸಹಿತ ಗಗನಯಾನ ಮಾಡೋದಕ್ಕೂ ಕೂಡ ಇಸ್ರೋ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಇಸ್ರೋ ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ಆಗ್ತಾ ಇತ್ತು. ಇಸ್ರೋ ಮೇಲೆ ಸಣ್ಣ ಅಪನಂಬಿಕೆಯೂ ಕೂಡ ವಿಶ್ವದ ಯಾವುದೇ ದೇಶಕ್ಕಿರಲಿಲ್ಲ. ಎಷ್ಟರ ಮಟ್ಟಿಗೆ ಇಸ್ರೋದ ಮೇಲೆ ನಂಬಿಕೆ ಇತ್ತು ಕೇಳಿದ್ರೆ, ನಾವು ಕೇವಲ ಉಪಗ್ರಹವನ್ನು ತಯಾರು ಮಾಡಿ ಕೊಟ್ಟರೆ ಸಾಕು, ಇಸ್ರೋದವರು ಈಸಿಯಾಗಿ ಅದನ್ನು ಕಕ್ಷೆಗೆ ಸೇರಿಸಿ ಬಿಡ್ತಾರೆ, ಅದು ಕೂಡ ಅತ್ಯಂತ ಕಡಿಮೆ ಖರ್ಚಿನಲ್ಲಿ, ಯಾವುದೇ ರೀತಿಯಲ್ಲೂ ಕೂಡ ನಮಗೆ ಅದರ ಚಿಂತೆಯೇ ಇರೋದಿಲ್ಲ ಅನ್ನುವಂಥ ಭಾವನೆ ಇಡೀ ವಿಶ್ವದ ಅನೇಕ ದೇಶಗಳಿಗಿತ್ತು. ಯುರೋಪ್ನಂತಹ ಮುಂದುವರೆದ ರಾಷ್ಟ್ರಗಳು ಇಸ್ರೋ ಬಳಿಗೆ ಬರ್ತಾ ಇದ್ವು, ನಮ್ಮ ಉಪಗ್ರಹವನ್ನು ಕಕ್ಷೆಗೆ ಸೇರಿಸಿಕೊಡಿ ಅಂತ. ಆ ಮಟ್ಟಿಗೆ ಇಸ್ರೋ ಯಶಸ್ಸಿನ ಉತ್ತುಂಗದಲ್ಲಿತ್ತು. ಆದರೆ 2025ರ ಆರಂಭದಿಂದಲೂ ಕೂಡ ಇಸ್ರೋಗೆ ಭಾರಿ ಸಂಕಷ್ಟದ ಸಮಯ ಎದುರಾಗಿದೆ. 2026ರಲ್ಲೂ ಕೂಡ ಇದು ಮುಂದುವರೆದು ಬಿಟ್ಟಿದೆ. 95% ಇದ್ದಂತಹ ಇಸ್ರೋದ ಸಕ್ಸಸ್ ರೇಟ್ ಏಕಾಏಕಿಯಾಗಿ 50%ಗೆ ಕುಸಿದು ಬಿಟ್ಟಿದೆ. ಯಾಕೆ ಇಸ್ರೋಗೆ ಸಂಕಷ್ಟ ಕೇಳಿದ್ರೆ, ಕಳೆದ 12 ತಿಂಗಳಿನಲ್ಲಿ ಇಸ್ರೋ ಮಾಡಿದಂತಹ 6 ಲಾಂಚ್ಗಳ ಪೈಕಿ 3 ಫೇಲ್ಯೂರ್ ಆಗಿದ್ದಾವೆ. ವಿದೇಶಿ ಉಪಗ್ರಹಗಳು ಆಕಾಶದಲ್ಲೇ ನಾಪತ್ತೆಯಾಗಿದ್ದಾವೆ. ಇಸ್ರೋದ ಮೇಲೆ ನಂಬಿಕೆ ಇಡೋದಕ್ಕೆ ವಿದೇಶಗಳು ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ದಾವೆ. ಯಾವ್ಯಾವ ಲಾಂಚ್ ಫೇಲ್ಯೂರ್ ಆಯಿತು, ಯಾವ ಉಪಗ್ರಹಗಳನ್ನು ಕಳುಹಿಸಲಾಗ್ತಾ ಇತ್ತು ಅಂತ ಚಿಕ್ಕದಾಗಿ ನಿಮಗೆ ಹೇಳಿಬಿಡ್ತೀನಿ. ಅನಂತರ ಅದಕ್ಕೆ ಕಾರಣಗಳನ್ನು ತಿಳಿಸ್ತೀನಿ. ಮೊದಲನೇದಾಗಿ ಜನವರಿ 29, 2025ರಂದು ಇಸ್ರೋ ತನ್ನ GSLV F-15 ರಾಕೆಟ್ ಅನ್ನು ಲಾಂಚ್ ಮಾಡಿತು. ಆದರೆ ಥ್ರಸ್ಟರ್ ವಾಲ್ವ್ಗಳಲ್ಲಿ ದೋಷ ಕಂಡು ಬಂತು. ಉಪಗ್ರಹ ತನ್ನ ಭೂಸ್ಥಿರ ಕಕ್ಷೆಯನ್ನು ತಲುಪೋದಕ್ಕೆ ಸಾಧ್ಯವಾಗಲಿಲ್ಲ. ಈ ಕಾರಣದಿಂದಾಗಿ ಭಾರತಕ್ಕೆ ಅತ್ಯಂತ ಇಂಪಾರ್ಟೆಂಟ್ ಆಗಿದ್ದಂಥ NVS-2 ಅನ್ನುವಂಥ ನ್ಯಾವಿಗೇಷನ್ ಉಪಗ್ರಹ ಕಾರ್ಯನಿರ್ವಹಣೆಗೆ ಅಸಮರ್ಥ ಆಯಿತು. ಇದಾದ ಬಳಿಕ 2025ರ ಮೇ 18ನೇ ತಾರೀಕು PSLV C-61 ಅನ್ನ ಇಸ್ರೋ ಲಾಂಚ್ ಮಾಡಿತು. ಲಾಂಚಿಂಗ್ ಏನೋ ತುಂಬಾ ಚೆನ್ನಾಗಿ ನಡೆದಿತ್ತು, ಯಾವುದೇ ತೊಂದರೆಗಳು ಕೂಡ ಆಗಿರಲಿಲ್ಲ. ಮೊದಲನೇ ಹಂತ ಯಶಸ್ವಿ ಆಯಿತು, 2ನೇ ಹಂತವೂ ಕೂಡ ಯಶಸ್ವಿಯಾಗೇ ಆಗಿತ್ತು. ಆದರೆ ಯಾವಾಗ PSLV C-61 3ನೇ ಹಂತವನ್ನು ಪ್ರವೇಶ ಮಾಡ್ತೋ, ಅಲ್ಲಿ ಸಾಕಷ್ಟು ಸಮಸ್ಯೆಗಳು ಎದುರಾಗೋದಕ್ಕೆ ಶುರುವಾಯಿತು. ಕಂಪ್ಲೀಟ್ ಆಗಿ ವಿಫಲವಾಯಿತು. ಚೇಂಬರ್ ಪ್ರೆಷರ್ ಹಠಾತ್ ಆಗಿ ಕುಸಿತ ಕಂಡು, ಅದಾಗ್ತಿದ್ದ ಹಾಗೆ ಅಗತ್ಯವಿದ್ದಂಥ ಆರ್ಬಿಟಲ್ ವೆಲಾಸಿಟಿಯನ್ನು ಸಾಧಿಸೋದಕ್ಕೂ ಕೂಡ ಸಾಧ್ಯವಾಗಿಲ್ಲ. ಇದರ ಪರಿಣಾಮ ಅದರಲ್ಲಿ ಕಳುಹಿಸಿದ್ದಂತಹ ಎಲ್ಲಾ ಉಪಗ್ರಹಗಳು ಕೂಡ ನಷ್ಟ ಆದವು. ಮುಖ್ಯವಾಗಿ EOS-9 ಅನ್ನುವಂತಹ ರೇಡಾರ್ ಇಮೇಜಿಂಗ್ ಉಪಗ್ರಹ ನಾಶ ಆಯಿತು. ಇದು ರಾಷ್ಟ್ರೀಯ ಭದ್ರತೆ, ಗಡಿಭಾಗಗಳ ನಿರ್ವಹಣೆ ಹಾಗೆ ಪ್ರಕೃತಿ ವಿಕೋಪಗಳ ನಿರ್ವಹಣೆಗೂ ಕೂಡ ಇಂಪಾರ್ಟೆಂಟ್ ಆಗಿದ್ದಂತಹ ಉಪಗ್ರಹ ಅದು ಕಂಪ್ಲೀಟ್ ಆಗಿ ನಾಶ ಆಗೋಯ್ತು. ಅಲ್ಲಿಗೆ PSLV C-61 ಸಂಪೂರ್ಣವಾಗಿ ವಿಫಲವಾಗಿತ್ತು. ಈ 2 ಫೇಲ್ಯೂರ್ ಬಳಿಕ ಇಸ್ರೋ ಬಹಳ ಜಾಗರೂಕತೆಯನ್ನು ವಹಿಸಿ 2026ರ ಜನವರಿ 12ನೇ ತಾರೀಕು ಮತ್ತೊಂದು PSLV C-62 ಅನ್ನು ಲಾಂಚ್ ಮಾಡಿತು. ಇದೂ ಸಹ ಬಹಳ ಇಂಪಾರ್ಟೆಂಟ್ ಆದಂತಹ ಲಾಂಚ್ ಆಗಿತ್ತು. ಇದರಲ್ಲಿ ಒಟ್ಟು 16 ಉಪಗ್ರಹಗಳಿದ್ವು. ಅದರಲ್ಲಿ 7 ವಿದೇಶಿ ಉಪಗ್ರಹಗಳು ಕೂಡ ಇದ್ವು. ಇಸ್ರೋಗೆ ಈ ಲಾಂಚ್ ಬಗ್ಗೆ ಬಹಳ ನಂಬಿಕೆ ಇತ್ತು. ಯಾಕೆ ಕೇಳಿದ್ರೆ, PSLV ಕಾರಣದಿಂದಾಗಿ. ಕಳೆದ ಮೇನಲ್ಲಿ PSLV ವಿಫಲವಾಗೋದಕ್ಕೆ ಏನೋ ಟೆಕ್ನಿಕಲ್ ಗ್ಲಿಚಸ್ ಕಾರಣ. ಮತ್ತೊಮ್ಮೆ ಇದು ಕೈ ಕೊಡೋದಿಲ್ಲ ಅನ್ನುವಂತಹ ಭರವಸೆಯೊಂದಿಗೆ PSLV C-62 ಅನ್ನ ಇಸ್ರೋ ಲಾಂಚ್ ಮಾಡಿತ್ತು. ಆದ್ರೆ ಮಿತ್ರರೇ, ಈ ಬಾರಿಯೂ ಕೂಡ PSLV C-62 3ನೇ ಹಂತದಲ್ಲೇ ಕೈ ಕೊಟ್ಟಿದೆ.
ಇದರ ಪರಿಣಾಮ ಏನಾಯಿತು ಕೇಳಿದ್ರೆ ವಿದೇಶಗಳ ಉಪಗ್ರಹಗಳೂ ಸೇರಿದಂತೆ ಭಾರತದ ಅತ್ಯಂತ ಇಂಪಾರ್ಟೆಂಟ್ ಆದಂತಹ ಎಲ್ಲಾ ಉಪಗ್ರಹಗಳು ಕೂಡ ನಾಶ ಆಗ್ಬಿಟ್ವು. ಅದರಲ್ಲಿ DRDO ಅಭಿವೃದ್ಧಿಪಡಿಸಿದ್ದಂತಹ ಅನ್ವೇಷ ಅನ್ನುವಂತಹ ಉಪಗ್ರಹವೂ ಕೂಡ ಇತ್ತು. ಇದು ಹೈಪರ್ ಸ್ಪೆಕ್ಟ್ರಲ್ ಇಮೇಜಿಂಗ್ ಉಪಗ್ರಹ. ಇದು ಭಾರತದ ರಾಷ್ಟ್ರೀಯ ಭದ್ರತೆ ಮತ್ತು ಗುಪ್ತಚರ ನಿಗಾವಹಣೆಗೆ ಬಹಳ ಇಂಪಾರ್ಟೆಂಟ್ ಆದಂತಹ ಉಪಗ್ರಹ ಆಗಿತ್ತು. ರಾಕೆಟ್ ಫೇಲ್ಯೂರ್ ಆದ ಕಾರಣದಿಂದಾಗಿ ಈ ಎಲ್ಲಾ ಉಪಗ್ರಹಗಳು ಕೂಡ ಆಕಾಶದಲ್ಲೇ ನಷ್ಟ ಆಗ್ಬಿಟ್ವು. ಹಾಗಾದ್ರೆ ಏನಾಗ್ತಾ ಇದೆ? ಇಸ್ರೋ ಅಷ್ಟೆಲ್ಲ ಯಶಸ್ವಿ ಲಾಂಚ್ಗಳನ್ನು ಮಾಡಿತ್ತು, ಈಗ ಯಾಕೆ ಇಂತಹ ಫೇಲ್ಯೂರ್ಗಳನ್ನು ಎದುರಿಸ್ತಾ ಇದೆ, ಎಡವಟ್ಟಾಗ್ತಾ ಇದೆ ನೋಡೋದಾದ್ರೆ, ಮೊದಲಿಗೆ ಈ PSLV ಹೇಗೆ ಕೆಲಸ ಮಾಡುತ್ತೆ, ಅದರಲ್ಲಿರುವಂತಹ ಟೆಕ್ನಾಲಜಿ ಯಾವ ರೀತಿಯಾಗಿದ್ದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಈ PSLV ರಾಕೆಟ್ ಇದೆಯಲ್ಲ, ಇದರಲ್ಲಿ ಒಂದೇ ಇಂಜಿನ್ ಇರೋದಿಲ್ಲ, ಜೊತೆಗೆ ಒಂದೇ ಫ್ಯೂಯಲ್ ಕೂಡ ಇರೋದಿಲ್ಲ. PSLV ರಾಕೆಟ್ನಲ್ಲಿ ಒಟ್ಟು 4 ಹಂತಗಳಿದಾವೆ. ಇದಕ್ಕೆ ಬೇರೆ ಬೇರೆ ಇಂಧನಗಳನ್ನು ಬಳಸಲಾಗುತ್ತೆ. ಮೊದಲನೆಯದು ಲಿಫ್ಟ್ ಆಫ್ ಹಂತ. ಇಲ್ಲಿ ಸಾಲಿಡ್ ಫ್ಯೂಯಲ್ ಇಂಜಿನ್ ಅನ್ನ ಬಳಸಲಾಗಿರುತ್ತೆ. ಕಾರಣ ಏನು ಕೇಳಿದ್ರೆ, ಅತಿ ಹೆಚ್ಚು ಪೇಲೋಡ್ ಅನ್ನ ಇದು ಮೇಲಕ್ಕೆ ಹೊತ್ತೊಯ್ಯಬೇಕು. ಇಲ್ಲಿ ಚಾಲೆಂಜ್ಗಳು ಜಾಸ್ತಿ ಇರ್ತವೆ. ಮೊದಲನೆಯದಾಗಿ ಕಂಪ್ಲೀಟ್ ರಾಕೆಟ್ ನ ತೂಕ ಇರುತ್ತೆ, ಜೊತೆಗೆ ಭೂಮಿಯ ಗುರುತ್ವಾಕರ್ಷಣ ಬಲವೂ ಕೂಡ ಇರುತ್ತೆ, ಜೊತೆಗೆ ವಾತಾವರಣದ ಒತ್ತಡವೂ ಕೂಡ ಇರುತ್ತೆ. ಅಂದ್ರೆ ಗಾಳಿ ಇರುತ್ತಲ್ಲ, ಅದು ಕೂಡ ಒತ್ತಡ ಉಂಟು ಮಾಡ್ತಾ ಇರುತ್ತೆ. ಇದನ್ನೆಲ್ಲ ಭೇದಿಸಿ ಇದು ವರ್ಟಿಕಲ್ ಆಗಿ ಮೇಲೆ ಹೋಗ್ಬೇಕಲ್ಲ. ಈ ಕಾರಣದಿಂದಾಗಿ ಮೊದಲನೇ ಹಂತದಲ್ಲಿ ಸಾಲಿಡ್ ಫ್ಯೂಯಲ್ ಇಂಜಿನ್ ಅನ್ನ ಬಳಸಲಾಗುತ್ತೆ. ಅದಾದ ಬಳಿಕ ಎರಡನೇ ಹಂತ, ಇಲ್ಲಿ ಆರ್ಬಿಟ್ಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗುತ್ತೆ. ಇಲ್ಲಿ ಲಿಕ್ವಿಡ್ ಫ್ಯೂಯಲ್ ಇಂಜಿನ್ ಇರುತ್ತೆ. ಸದ್ಯ PSLVಯಲ್ಲಿ ಬಳಸ್ತಾ ಇರುವಂತಹದ್ದು ವಿಕಾಸ್ ಇಂಜಿನ್ ಅಂತ. ಇದನ್ನ ಭಾರತವೇ ರೆಡಿ ಮಾಡಿರುವಂತಹದ್ದು. ಈ ಎರಡನೇ ಹಂತದಲ್ಲಿ ರಾಕೆಟ್ನ ಕಂಪ್ಲೀಟ್ ಕಂಟ್ರೋಲ್ ಇಸ್ರೋ ಬಳಿಯಲ್ಲಿರುತ್ತೆ. ಈ ಸಂದರ್ಭದಲ್ಲಿ ವೇಗವನ್ನ ಹೆಚ್ಚು ಮಾಡಬಹುದು, ಕಡಿಮೆ ಮಾಡಬಹುದು, ಎಲ್ಲ ಕಂಟ್ರೋಲ್ ಕೂಡ ಇರುತ್ತೆ. ಈ ಎರಡನೇ ಹಂತದಲ್ಲಿಯೇ ವರ್ಟಿಕಲ್ ಆಗಿ ಹೋಗ್ತಾ ಇರುತ್ತಲ್ಲ ರಾಕೆಟ್, ಅದನ್ನ ಹಾರಿಜಾಂಟಲ್ಗೆ ಶಿಫ್ಟ್ ಮಾಡಲಾಗತ್ತೆ, ಅಂದ್ರೆ ಸ್ವಲ್ಪ ಬಾಗಿಸಲಾಗತ್ತೆ. ಇದಾದ ಬಳಿಕ ಮೂರನೇ ಹಂತಕ್ಕೆ ಎಂಟ್ರಿ ಆಗತ್ತೆ. ಇದು ಅತ್ಯಂತ ಕ್ರಿಟಿಕಲ್ ಆದಂತಹ ಹಂತ. ಇಲ್ಲೂ ಸಹ ಸಾಲಿಡ್ ಫ್ಯೂಯಲ್ ಇಂಜಿನ್ ಅನ್ನು ಬಳಸಲಾಗುತ್ತೆ. ಆದ್ರೆ ಮಿತ್ರರೇ, ಈ ಸಂದರ್ಭದಲ್ಲಿ ಅಂದ್ರೆ ರಾಕೆಟ್ ಮೂರನೇ ಹಂತಕ್ಕೆ ಹೋಗಿರುತ್ತಲ್ಲ, ಈ ಸಂದರ್ಭದಲ್ಲಿ ರಾಕೆಟ್ನ ವೇಗ ಪ್ರತಿ ಗಂಟೆಗೆ 26,000ದಿಂದ 28,000 ಕಿಲೋಮೀಟರ್ ಅನ್ನು ತಲುಪಿರುತ್ತೆ. ಅಷ್ಟೊಂದು ವೇಗವಾಗಿ ಹೋಗ್ತಾ ಇರುತ್ತೆ. ಇಲ್ಲೇನಾದ್ರೂ ವೇಗ ಕಡಿಮೆ ಆಯಿತು ಅಂತಂದ್ರೆ ರಾಕೆಟ್ ಮತ್ತೆ ಭೂಮಿಯ ಗ್ರಾವಿಟಿಯನ್ನು ಪ್ರವೇಶಿಸುವಂತಹ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಮೂರನೇ ಹಂತವನ್ನ ಬಹಳ ಕ್ರಿಟಿಕಲ್ ಅಂತ ಹೇಳಲಾಗುತ್ತೆ. ಇದಾಗ್ತಿದ್ದ ಹಾಗೆ ರಾಕೆಟ್ 4ನೇ ಹಂತವನ್ನ ಪ್ರವೇಶಿಸುತ್ತೆ. ಈ 4ನೇ ಹಂತದಲ್ಲಿ ಲಿಕ್ವಿಡ್ ಪ್ರೊಪಲೆಂಟ್ ಇಂಜಿನ್ ಅನ್ನ ಬಳಸಲಾಗುತ್ತೆ. ಇಲ್ಲಿ ಇಂಜಿನ್ ಅನ್ನ ಆಫ್ ಮತ್ತು ಆನ್ ಮಾಡಲಾಗ್ತಾ ಇರುತ್ತೆ. ಇದಕ್ಕೆ ಕಾರಣ ರಾಕೆಟ್ ನಲ್ಲಿ ಒಂದೇ ಉಪಗ್ರಹ ಇರೋದಿಲ್ಲ, ಅನೇಕ ಉಪಗ್ರಹಗಳನ್ನು ಹೊತ್ತೊಯ್ದಿರುತ್ತಲ್ವಾ, ಅದನ್ನೆಲ್ಲ ಒಂದೇ ಕಡೆಗೆ ಬಿಡೋದಕ್ಕೆ ಸಾಧ್ಯ ಇಲ್ಲ. ಬೇರೆ ಬೇರೆ ಕಕ್ಷೆಗೆ ಸೇರಿಸಬೇಕು. ಹೀಗಾಗಿ ಉಪಗ್ರಹಗಳನ್ನ ಬೇರೆ ಬೇರೆ ಕಡೆ ಡ್ರಾಪ್ ಮಾಡಬೇಕು. ಅದಕ್ಕೋಸ್ಕರವಾಗಿ ಈ 4ನೇ ಹಂತದಲ್ಲಿ ಇಂಜಿನ್ ಅನ್ನ ಆಫ್ ಮತ್ತು ಆನ್ ಮಾಡಲಾಗ್ತಾ ಇರುತ್ತೆ. ಹೀಗಾಗಿ ಇದೊಂದು ಬಹಳ ಸಂಕೀರ್ಣವಾದಂತಹ ಟೆಕ್ನಾಲಜಿ. ಈ PSLVಯ 4 ಹಂತಗಳಲ್ಲಿ ಎಲ್ಲಿ ಫೇಲ್ಯೂರ್ ಆದರೂ ಕೂಡ ಅಂತಿಮ ಯಶಸ್ಸನ್ನು ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ಸದ್ಯ ಇಸ್ರೋ ಲಾಂಚ್ ಮಾಡಿದಂತಹ PSLV C61 ಇರಬಹುದು, C62 ಇರಬಹುದು, ಎರಡೂ ಕೂಡ ಮೂರನೇ ಹಂತವನ್ನು ಪ್ರವೇಶಿಸಿದ ತಕ್ಷಣ ಅಲ್ಲಿ ವಿಫಲ ಆಗ್ತಾ ಇದೆ. ಮೇಲ್ನೋಟಕ್ಕೆ ಕಂಡು ಬಂದಿರೋದೇನು ಕೇಳಿದ್ರೆ, ಸಾಲಿಡ್ ಫ್ಯೂಯಲ್ ಚೇಂಬರ್ನಲ್ಲಿ ಲೀಕೇಜ್ ಆಗ್ತಾ ಇದೆ, ಒತ್ತಡ ಕಡಿಮೆ ಆಗ್ತಾ ಇದೆ. ಪರಿಣಾಮವಾಗಿ ಅಗತ್ಯವಾದಂತಹ ಆರ್ಬಿಟಲ್ ವೆಲಾಸಿಟಿಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸದ್ಯ ಇರುವಂತಹ ಅನುಮಾನಗಳೇನು ಕೇಳಿದ್ರೆ, ಇದರ ಹಿಂದೆ ವಿದೇಶಿ ಕೈವಾಡ ಏನಾದರೂ ಇದೆಯಾ ಅಂತ. ಈ ರೀತಿಯ ಅನುಮಾನಗಳು ಬರೋದಕ್ಕೆ ಕೆಲವೊಂದಷ್ಟು ಕಾರಣಗಳಿದ್ದಾವೆ. ಇವತ್ತು ಇಸ್ರೋ ಜಗತ್ತಿನಾದ್ಯಂತ ಭಾರಿ ಪ್ರಶಂಸೆಯನ್ನು ಗಳಿಸಿತ್ತು. ಇಸ್ರೋ ಮೇಲೆ ನಂಬಿಕೆ ಜಾಸ್ತಿ ಆಗ್ತಾ ಇತ್ತು. ಇದು ಕೆಲ ದೇಶಗಳಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಯಾಕೆಂತಂದ್ರೆ ಇಸ್ರೋ ಕೂಡ ಬೇರೆ ಬೇರೆ ದೇಶಗಳಿಗೆ ಕಾಂಪಿಟೇಟರ್ ಅಲ್ವಾ. ಹೀಗಾಗಿ ಆ ದೇಶಗಳು ಇಸ್ರೋ ಮೇಲೆ ಕಣ್ಣಿಟ್ಟಿದ್ವು. ಎರಡನೇದಾಗಿ ಮಿತ್ರರೇ, ಇಸ್ರೋ ಲಾಂಚ್ ಮಾಡಿದಂತಹ ಉಪಗ್ರಹಗಳಿದಾವಲ್ಲ, ಇದು ಭಾರತದ ಸುರಕ್ಷತೆ ಮತ್ತು ಭದ್ರತೆಗೆ ಬಹಳ ಇಂಪಾರ್ಟೆಂಟ್ ಆಗಿದ್ವು. ಭಾರತದ ರಾಗೆ ಸಂಬಂಧಪಟ್ಟಂತಹ ಉಪಗ್ರಹಗಳು ಕೂಡ ಇದ್ವು. ಹೀಗಾಗಿ ಯಾವುದಾದ್ರೂ ವಿದೇಶಿ ಶಕ್ತಿಯ ಕೈವಾಡ ಇದೆಯಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಅನುಮಾನಗಳಿದ್ವು. ಆ ರೀತಿಯ ವರದಿಗಳು ಕೂಡ ಪಬ್ಲಿಷ್ ಆಗೋದಕ್ಕೆ ಶುರುವಾಗಿದ್ವು. ಇದರ ಬೆನ್ನಲ್ಲೇ ಏನಾಯಿತು ಕೇಳಿದ್ರೆ, ಅಜಿತ್ ದೋವಾಲ್ ಅವರು ಇದ್ದಕ್ಕಿದ್ದಂತೆ ಜನವರಿ 22ನೇ ತಾರೀಕು ತಿರುವನಂತಪುರಂನಲ್ಲಿರುವಂತಹ ವಿಕ್ರಮ್ ಸಾರಾಭಾಯ್ ಬಾಹ್ಯಾಕಾಶ ಕೇಂದ್ರಕ್ಕೆ ವಿಸಿಟ್ ಮಾಡ್ತಾರೆ. ಒಬ್ಬ ಆರ್ಡಿನರಿ ವ್ಯಕ್ತಿಯಂತೆ ಅಲ್ಲಿ ಹೋಗ್ಬಿಟ್ಟು ಇಸ್ರೋದ ಎಲ್ಲಾ ಕಾರ್ಯಚಟುವಟಿಕೆಯನ್ನು ಗಮನಿಸ್ತಾರೆ. ಅದೂ ಸಹ ಪ್ರಧಾನಿ ನರೇಂದ್ರ ಮೋದಿ ಅವರ ಸೂಚನೆಯ ಮೇರೆಗೆ ಅಜಿತ್ ದೋವಲ್ ಅವರು ಇಸ್ರೋ ಕಚೇರಿಗೆ ವಿಸಿಟ್ ಮಾಡಿದ್ರು ಅನ್ನುವಂತಹ ಸುದ್ದಿಗಳಿದ್ದಾವೆ. ಸದ್ಯ ಕೇಂದ್ರ ಸರ್ಕಾರ ಇಸ್ರೋದ ಈ ಫೇಲ್ಯೂರ್ನ ಹಿಂದೆ ವಿದೇಶಿ ಶಕ್ತಿಯ ಕೈವಾಡ ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದೆ. ಆ ರೀತಿಯ ಯಾವುದೇ ಬೆಳವಣಿಗೆಗಳು ಕೂಡ ಆಗಿಲ್ಲ. ಇಸ್ರೋದ ಡೇಟಾದಲ್ಲಿ ಯಾವುದೇ ವ್ಯತ್ಯಾಸಗಳಾಗಿಲ್ಲ. ಜೊತೆಗೆ ಯಾವುದೇ ಎಕ್ಸ್ಟರ್ನಲ್ ಇಂಟರ್ಫಿಯರೆನ್ಸ್ ಇದ್ದ ಬಗ್ಗೆಯೂ ಕೂಡ ಸಣ್ಣ ಮಾಹಿತಿಯೂ ಕೂಡ ಇಲ್ಲ. ಜೊತೆಗೆ ಒಂದೇ ಹಂತದಲ್ಲಿ ಪುನರಾವರ್ತಿತ ಫೇಲ್ಯೂರ್ ಆಗ್ತಾ ಇದೆ. ಹೀಗಾಗಿ ಈ ಫೇಲ್ಯೂರ್ಗೆ ಟೆಕ್ನಿಕಲ್ ಕಾರಣಗಳೇ ಹೊರತು ವಿದೇಶಿ ಕೈವಾಡ ಅಲ್ಲ ಅನ್ನುವಂಥದ್ದು ಕೇಂದ್ರ ಸರ್ಕಾರದ ಸ್ಪಷ್ಟನೆ.
ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್, ವೆಂಡರ್ ಕ್ವಾಲಿಟಿ ಇಶ್ಯೂ, ಹಾಗೆ ಟೆಸ್ಟಿಂಗ್ ನಲ್ಲಿ ಲೋಪ, ಇದೇ ಎಲ್ಲ ಕಾರಣದಿಂದಾಗಿ ವಿಫಲತೆಯನ್ನ ಕಾಣ್ತಾ ಇರಬಹುದು ಅನ್ನುವಂತಹ ಅನುಮಾನಗಳಿದಾವೆ. ಈ ಬಗ್ಗೆ ತನಿಖೆ ಕೂಡ ಆಗ್ತಾ ಇದೆ. ಇದೆಲ್ಲದನ್ನ ಸರಿ ಮಾಡಿಕೊಂಡೇ ಜೂನ್ ನಲ್ಲಿ ಮತ್ತೊಂದು PSLV ಅನ್ನು ಉಡಾವಣೆ ಮಾಡ್ತೀವಿ ಅಂತ ಇಸ್ರೋ ಕೂಡ ಹೇಳ್ತಾ ಇದೆ. ಇಸ್ರೋದ ಈ ವಿಫಲತೆ ಇಡೀ ದೇಶಕ್ಕೆ ಯಾಕಿಷ್ಟು ತಲೆಬಿಸಿಯಾಗಿದೆ, ಕೇಂದ್ರ ಸರ್ಕಾರ ಯಾಕಿಷ್ಟು ಯೋಚನೆ ಮಾಡ್ತಾ ಇದೆ ಕೇಳಿದ್ರೆ ಇದಕ್ಕೆ ಕೆಲವೊಂದಷ್ಟು ಮುಖ್ಯ ಕಾರಣಗಳಿದಾವೆ. ಮೊದಲನೇದಾಗಿ ಮಿತ್ರರೇ, ಇಸ್ರೋ ಹಲವು ವರ್ಷಗಳ ನಿರಂತರ ಸಾಧನೆಯ ಬಳಿಕ ವಿಶ್ವಮಟ್ಟದಲ್ಲಿ ಒಂದು ನಂಬಿಕೆಯನ್ನು ಗಳಿಸಿತ್ತು. ಕೇವಲ ಭಾರತ ಮಟ್ಟದಲ್ಲಿ ಮಾತ್ರ ಅಲ್ಲ, ವಿದೇಶಿ ಮಟ್ಟದಲ್ಲೂ ಕೂಡ ಇಸ್ರೋ ಅಂತಂದ್ರೆ ಒಂದು ವಿಶೇಷವಾದಂತಹ ನಂಬಿಕೆ ಇತ್ತು. ಆದರೆ ಕಂಟಿನ್ಯೂಯಸ್ ಆಗಿ ಫೇಲ್ಯೂರ್ ಆಗ್ತಿರುವ ಕಾರಣದಿಂದಾಗಿ ಆ ನಂಬಿಕೆಗೆ ಏಟು ಬಿದ್ದಿದೆ. ನೀವೇ ಯೋಚನೆ ಮಾಡಿ, ಕಳೆದ 1 ವರ್ಷದ ಅವಧಿಯಲ್ಲಿ ಇಸ್ರೋ ಮಾಡಿದಂತಹ ಲಾಂಚ್ಗಳ ಸಂಖ್ಯೆ 6, ಅದರಲ್ಲಿ 3 ಫೇಲ್ಯೂರ್ ಆಗಿದೆ. ಅಲ್ಲಿಗೆ ಇಸ್ರೋ ಫೇಲ್ಯೂರ್ ಪ್ರಮಾಣ 50%ಗೆ ಏರಿಕೆ ಆಗಿದೆ. ಇದು ಇಸ್ರೋದ ಭವಿಷ್ಯಕ್ಕೆ ಜೊತೆಗೆ ಆರ್ಥಿಕತೆಗೂ ಕೂಡ ಬಹಳ ದೊಡ್ಡ ಹೊಡೆತ ಕೊಡುವಂತಹ ಸಾಧ್ಯತೆಗಳಿದಾವೆ. ಸದ್ಯ ಇಸ್ರೋ ಭಾರಿ ಲಾಭವನ್ನ ಮಾಡಿಕೊಳ್ತಾ ಇತ್ತು. 2024-25ನೇ ಸಾಲಿನಲ್ಲಿ ಇಸ್ರೋ ಒಟ್ಟು 1242 ಕೋಟಿ ರೂಪಾಯಿ ಲಾಭ ಮಾಡಿತ್ತು. ಅದು 2023ಕ್ಕೆ ಹೋಲಿಸಿದ್ರೆ 43% ಹೆಚ್ಚಳ ಆಗಿತ್ತು. ಇಸ್ರೋ ಕಳೆದ 10 ವರ್ಷದಲ್ಲಿ ಒಟ್ಟು 393 ವಿದೇಶಿ ಉಪಗ್ರಹಗಳನ್ನು ಕಕ್ಷೆಗೆ ಸೇರಿಸಿದೆ. ಇದರಿಂದಾಗಿ ಇಸ್ರೋಗೆ $439 ಮಿಲಿಯನ್ ಹಣ ಹರಿದು ಬಂದಿದೆ. ಇಸ್ರೋ ಎಷ್ಟು ಲಾಭದಾಯಕ ಅನ್ನೋದಕ್ಕೆ ಇಸ್ರೋ $1 ಇನ್ವೆಸ್ಟ್ ಮಾಡಿದ್ರೆ ಅದಕ್ಕೆ ಪ್ರತಿಯಾಗಿ $2.54 ಲಾಭ ಬರ್ತಾ ಇತ್ತು. ಇಸ್ರೋ ಚೀಪ್ ಅಂಡ್ ಬೆಸ್ಟ್ ಆದ ಕಾರಣದಿಂದಾಗಿಯೇ ವಿಶ್ವಮಟ್ಟದಲ್ಲಿ ಇಷ್ಟೆಲ್ಲ ಸದ್ದು ಮಾಡ್ತಾ ಇತ್ತು. ಇವತ್ತು ನೀವು ಅಮೆರಿಕದ ನಾಸಾದ ಬಳಿಯಲ್ಲಿ ಹೋಗ್ಬಿಟ್ಟು ಉಪಗ್ರಹವನ್ನು ಉಡಾವಣೆ ಮಾಡಿಸೋದಕ್ಕೆ ಸಾಧ್ಯವೇ ಇಲ್ಲ. ನೀವು ಒಂದು ಉಪಗ್ರಹವನ್ನು ರೆಡಿ ಮಾಡೋದಕ್ಕೆ 10 ಕೋಟಿ ಖರ್ಚು ಮಾಡಿದ್ರೆ ಅದನ್ನು ಲಾಂಚ್ ಮಾಡೋದಕ್ಕೆ 500 ಕೋಟಿ ಖರ್ಚಾಗುತ್ತೆ. ಆದರೆ ಇಸ್ರೋ ಬಹಳ ಕಡಿಮೆ ಖರ್ಚಿನಲ್ಲಿ ಆ ಉಪಗ್ರಹವನ್ನು ಕಕ್ಷೆಗೆ ಸೇರಿಸ್ತಾ ಇತ್ತು. ಈ ಕಾರಣದಿಂದಾಗಿ ಇಸ್ರೋಗೆ ವಿದೇಶಿ ಕಸ್ಟಮರ್ಸ್ಗಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಲೇ ಹೋಗ್ತಾ ಇತ್ತು. ಈ ನಡುವೆ ಕಂಟಿನ್ಯೂಸ್ ಆಗಿ ಇಸ್ರೋ ಫೇಲ್ಯೂರ್ ಆಗ್ತಾ ಇದೆಯಲ್ಲ, ಇದು ಆತಂಕವನ್ನಂತೂ ಹುಟ್ಟು ಹಾಕಿದೆ. ಫೇಲ್ಯೂರ್ ಏನು ಹೊಸತಲ್ಲ, ಇಸ್ರೋ ಕೂಡ ಫೇಲ್ಯೂರ್ ಆಗಿದೆ, ಅಮೆರಿಕದ ನಾಸಾ ಕೂಡ ಫೇಲ್ಯೂರ್ ಆಗಿದೆ, ರಷ್ಯಾದ ಚಂದ್ರಯಾನ ಹೇಗೆ ವಿಫಲವಾಯಿತು ಅಂತ ನೀವೆಲ್ಲ ನೋಡಿದಿರಿ. ಎಲ್ಲಾ ಸಂಸ್ಥೆಗಳಿಗೂ ಕೂಡ ಇದು ಕಾಮನ್. ಆದರೆ ಭಾರತಕ್ಕೆ ಹೆಚ್ಚಿನ ವರಿ ಯಾಕೆ ಕೇಳಿದ್ರೆ, PSLV 3ನೇ ಸ್ಟೇಜ್ಗೆ ಹೋಗ್ತಿದ್ದ ಹಾಗೆ ಅದು ವಿಫಲವಾಗ್ತಾ ಇದೆಯಲ್ಲ, ಇದಕ್ಕೇನು ಕಾರಣ ಅನ್ನೋದೇ ಸದ್ಯ $1 ಮಿಲಿಯನ್ ಪ್ರಶ್ನೆ ಆಗಿದೆ. ಮಿತ್ರರೇ, ಈ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.